ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಖುಷಿ ಆಗ್ತದೆ, ಯಾಕೆಂದರೆ ಈ ಒಂದು ಪ್ರಕರಣ ನಡೆದು 2 ವರ್ಷ ಆಯಿತು. 2 ವರ್ಷ ಆದರೂ NIA ಸಂಸ್ಥೆಯವರು ಈ ಒಂದು ಪ್ರಕರಣದ ಆರೋಪಿಗಳನ್ನು ಹಿಡಿಲಿಕ್ಕೆ ಎಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಹೇಳುವುದನ್ನು ನಾವು ಇಲ್ಲಿ ನಮಗೆ ಕಾಣ್ತಾ ಇದೆ. ಯಾಕೆಂದರೆ ಇವತ್ತು ಪ್ರಮುಖ ಆರೋಪಿ ಮುಸ್ತಫಾ ಫೈಚಾರ್ ಅಂತ ಹೇಳುವನು ಈ ಒಂದು ಪ್ರಕರಣದ ಪ್ರಮುಖ ಆರೋಪಿ. ಅವನು ಸಿಕ್ಕಿದ್ದಾನೆ ಅಂತ ಹೇಳೋದು ನಮಗೆ ತುಂಬ ಸಂತೋಷದ ವಿಷಯ. ಹಾಗೆಯೇ ಇನ್ನು ಇವನ ಹಿಂದೆ ಯಾರೆಲ್ಲ ಇದ್ದರು ಅವರೆಲ್ಲರೂ ಇನ್ನೂ ಸಿಗ್ತಾರೆ ಅಂತ ಹೇಳುವ ಭರವಸೆ ಇದೆ ನಮಗೆ. NIA ಸಂಸ್ಥೆಯ ಮೇಲೆ ನಂಬಿಕೆ ಇದೆ. ಈ ಒಂದು ಪ್ರಕರಣದಲ್ಲಿ ಆರೋಪಿಗಳು ಯಾರಿದ್ದಾರೆ ಅವರನ್ನೆಲ್ಲರನ್ನೂ ಅವರು ತಂದೊಪ್ಪಿಸುವ ಕೆಲಸವನ್ನು ಮಾಡ್ತಾರೆ ಅಂತ ಹೇಳುವಂತಹ ಭರವಸೆ ಇದೆ ನಮಗೆ. ಈ ಒಂದು ಪ್ರಕರಣದಲ್ಲಿ ಆರೋಪಿಗಳಿಗೆ ಆಗುವಂತಹ ಶಿಕ್ಷೆ ಎಲ್ಲಿ ತನಕ ಒಂದು ಸಮಾಜದಲ್ಲಿ ಮತ್ತೆಂದು ಈ SDPI PFI ಸಂಘಟನೆಯ ಕಾರ್ಯಕರ್ತರು ಮತ್ತೆಂದು ಇಂತಹ ಒಂದು ಪ್ರಕರಣಕ್ಕೆ ಕೈ ಹಾಕಲಿಕ್ಕೆ ಹೋಗಬಾರ್ದು. ಆ ರೀತಿಯಾದಂತಹ ಒಂದು ಶಿಕ್ಷೆ ಅವರಿಗೆ ಸಿಗಬೇಕು ಅಂತ ಹೇಳೋದು ನಮ್ಮೆಲ್ಲರ ಆಸೆ. ಯಾವ ರೀತಿ ಶಿಕ್ಷೆ ಆಗಬೇಕು ಅಂತ? ಈ ಒಂದು ಪ್ರಕರಣದಲ್ಲಿರುವಂಥ ಎಲ್ಲ ಆರೋಪಿಗಳಿಗೆ ಮರಣದಂಡನೆ ಆದಷ್ಟು ಬೇಗ ಆಗಬೇಕು ಅಂತ ಹೇಳುವಂಥದ್ದು ನನ್ನದು, ನನ್ನ ಮನೆಯವರ ಒಂದು ಅಭಿಪ್ರಾಯ. ಯಾಕೆಂದರೆ ಇಡೀ ಸಮಾಜದಲ್ಲಿ ಇಂಥ ಒಂದು ಪ್ರಕರಣ ಇನ್ನೆಂದೂ ಆಗಬಾರ್ದು ಅಂತ ಹೇಳುವಂಥದ್ದು ಎಲ್ಲರ ಭಾವನೆ ಅದೇ. ಯಾಕೆಂದರೆ ಈ ಪ್ರಕರಣವೇ ಇಡೀ ದೇಶದಲ್ಲಿ ಈ ಒಂದು ಪ್ರಕರಣ ಅಂತಿಮ ಪ್ರಕರಣ ಆಗಬೇಕು. ಇನ್ನು ಮುಂದಕ್ಕೆ ಯಾವುದೇ ದೇಶದಲ್ಲಿರ್ಬೋದು, ಯಾವುದೇ ಮೂಲೆಯಲ್ಲೂ ಇಂಥ ಪ್ರಕರಣ ಮತ್ತೆ ಮರುಕಳಿಸಬಾರ್ದು ಅಂತ ಹೇಳುವಂಥದ್ದು ನಮ್ಮ ಭಾವನೆ. ಈ ಒಂದು ಪ್ರಕರಣ ಈ ಆರೋಪಿ ಸಿಕ್ಕಿರುವಂಥದ್ದು ನಮ್ಮ ಕುಟುಂಬದವರಿಗೆ ಎಲ್ಲರಿಗೂ ಸಂತೋಷವೇ. ಯಾಕೆಂದರೆ ಈ ಆರೋಪಿ ಪ್ರಮುಖ ಆರೋಪಿ ಆಗಿದ್ದ ಅಂತ ಹೇಳುವಂಥದ್ದು ಎಲ್ಲರಿಗೂ ಗೊತ್ತು. ಯಾಕೆಂದರೆ NIA ಸಂಸ್ಥೆಯವರು ಈ ಪ್ರಕರಣ ಆದವತ್ತಿಂದ ಈ ಕೇಸನ್ನು ಯಾವಾಗ ತಮ್ಮ ವಶಕ್ಕೆ ತಗೊಂಡ್ರು ಅವತ್ತಿಂದ ಇಲ್ಲಿ ತನಕನೂ ಅವರು ತುಂಬ ಮುತುವರ್ಜಿಯಲ್ಲಿ ಈ ಒಂದು ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಪ್ರಕರಣವನ್ನು ತಗೊಂಡು ಅದರ ಹಿಂದೆ ಬಿದ್ದಿದ್ರು. ಯಾಕೆಂದರೆ ಇಷ್ಟು ಆರೋಪಿಯನ್ನು ಹಿಡಿದಿದ್ರು. ಈಗ ಮತ್ತೆ ಒಂದೊಂದಾಗಿ ಒಬ್ಬೊಬ್ಬರಾಗಿ ಆರೋಪಿಗಳು ಸಿಗ್ತಾ ಇದ್ದಾರೆ ಅಂತ ಹೇಳುವಾಗ ಇನ್ನೂ ಉಳಿದ ಆರೋಪಿಗಳು ಆದಷ್ಟು ಬೇಗ ಸಿಗ್ತಾರೆ ಅಂತ ಹೇಳುವಂಥ ಭರವಸೆ ಇದೆ ನಮಗೆ. NIA ಸಂಸ್ಥೆಯ ಅಧಿಕಾರಿಗಳಿಗಿರ್ಬೋದು ಅಥವಾ ಈ ಒಂದು ಪ್ರಕರಣದಲ್ಲಿ ಈ ಒಂದು ಆರೋಪಿಗಳನ್ನು ಹಿಡಿಲಿಕ್ಕೆ ಸಹಕರಿಸಿದಂಥ ಎಲ್ಲರಿಗೂ ನಾನು ವೈಯಕ್ತಿಕವಾಗಿ ಹಾಗೂ ನಮ್ಮ ಇಡೀ ಸಮಾಜದವರ ಪರವಾಗಿ, ನಮ್ಮ ಕುಟುಂಬದವರ ಪರವಾಗಿ ಅವರಿಗೆ ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.